ಕಷ್ಟಪಟ್ಟು ಯಾವುದೂ ಮಾಡಬೇಡಿ. ನಿಮ್ಮ ದೇಹಕ್ಕೆ ಆಗುತ್ತೆ ಅದು ಅಂದರೆ ಮಾತ್ರ ಮಾಡಿ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ತುಂಬ ಜನ ಕೇಳ್ತಾ ಇದ್ದಾರೆ, ನನಗೆ ಮಂಡಿ ನೋವಿದೆ, ನನಗೆ ಕೆಳಗೆ ಕೂತ್ಕೊಂಡು ಎಕ್ಸಸೈಸ್ ಮಾಡೋಕ್ಕಾಗಲ್ಲ, ನೆಲದ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ, ನನಗೆ ಆಪ್ರೇಷನ್ ಆಗಿದೆ, ಹಾಗಾಗಿ ಚೇರ್ ಮೇಲೆ ಕೂತ್ಕೊಂಡೇ ಎಕ್ಸಸೈಸ್ ಮಾಡೋದು ಯಾವುದಾದ್ರೂ ಇದ್ದರೆ ಹೇಳ್ಕೊಡಿ ಅಂತ ತುಂಬ ಜನ ಕಮೆಂಟಲ್ಲಿ ಕೇಳ್ತಾ ಇದ್ದೀರಾ. ನನಗೆ ತಿಳಿದಷ್ಟು ನನಗೆ ಹೇಳ್ಕೊಡ್ತಾ ಇದ್ದೀನಿ. ಕೂತ್ಕೊಂಡೆ ಚೇರ್ ಮೇಲೆ ಕೂತ್ಕೊಂಡು, ಈ ಥರ ಚೇರೋ ಇಲ್ಲ ಇನ್ನೊಂದು ಫ್ಲ್ಯಾಟ್ ಚೇರ್ ಇದ್ದರೆ ಅದ್ರ ಮೇಲಾದರೂ ಅದು ಅನುಕೂಲ ಆಗುತ್ತೆ. ನಮ್ಮ ಮನೇಲಿ ಆ ಥರದ್ದಿಲ್ಲ, ಹಾಗಾಗಿ ನಾನು ಇದ್ರ ಮೇಲೆ ತೋರಿಸ್ತೀನಿ. ಇದು ಪ್ಲಾಸ್ಟಿಕ್ ಚೇರು ನೋಡಿ, ಈ ಥರದ್ದೊಂದು ಚೇರ್ ಮೇಲೆ ಕೂತ್ಕೊಳ್ಳಿ. ಪ್ಲಾಸ್ಟಿಕ್ ಚೇರು ನಿಮ್ಮಲ್ಲಿ ಯಾವ ಚೇರ್ ಇರುತ್ತೋ ಅದ್ರ ಮೇಲೆ ಕೂತ್ಕೊಳ್ಳಿ, ಕೈ ಹಿಡ್ಕೊಳ್ಳಿ ಹೀಗೆ. ನೋಡಿ ಈ ಥರ ಮಾಡಿ ಕೂತಲ್ಲೇ. ನಿಮಗೆ ನೆಲದ ಮೇಲೆ ಕೂತ್ಕೊಂಡು ಮಾಡೋಕ್ಕಾಗಲ್ಲ, ಈಗ ಕೂತ್ಕೊಂಡು ಕಪಾಲಭಾತಿ ಮಾಡಿ. ಇಲ್ಲ ಚೇರ್ ಮೇಲೆ ಕೂತ್ಕೊಂಡು ಮಾಡಿ. ವಜ್ರಾಸನ ಹಾಕ್ಕೊಂಡು ಚಕ್ಕಮಟ್ಲೆ ಹಾಕ್ಕೊಂಡು ಕೂತ್ಕೊಳ್ಳೋದರೆಲ್ಲ ಏನು ಬೇಡ. ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡಿ. ಒಂದೇ ಸಮ ಆಗಲಿಲ್ವಾ ಬಿಟ್ಟು ಬಿಟ್ಟು ಮಾಡಿ. ಕ್ರಮೇಣ ನೀವು ಹಂತವಾಗಿ ಜಾಸ್ತಿ ಮಾಡ್ಕೊಂಡು ಹೋಗಿ. ಸ್ವಲ್ಪ ಒಂದು ದಿವಸ ಒಂದು 10 ಸೆಕೆಂಡ್ ಆಗುತ್ತೆ, 10 ಸೆಕೆಂಡ್ ಮಾಡಿ. ಅಯ್ಯೋ ನನಗೆ ಜಾಸ್ತಿ ಮಾಡೋಕ್ಕಾಗ್ತಾ ಇಲ್ಲ, ಬೇಜಾರು ಮಾಡ್ಕೊಬೇಡಿ. ಇವತ್ತು 10 ಸೆಕೆಂಡ್ ಮಾಡಿ, ನಾಳೆ 15 ಸೆಕೆಂಡ್ ಮಾಡಿ, ನಾಳಿದ್ದು 20 ಸೆಕೆಂಡ್ ಮಾಡಿ. ಖಂಡಿತ ಮಾಡಿ. ನಾವು ಆರೋಗ್ಯವಾಗಿರೋದು ಮುಖ್ಯ. ಆರೋಗ್ಯವಾಗಿರೋದು ತಿನ್ನಿ, ಆರೋಗ್ಯವಾಗಿ ನಾವು ಎಕ್ಸಸೈಸ್ ಮಾಡಿಕೊಂಡು 2 ಕಾಲು ಈ ಥರ ಮಾಡಿದ್ರಲ್ವಾ. ಆಮೇಲೆ 1 ಕಾಲು ನಿಮ್ಮ ಕೈಯಲ್ಲಿ ಎಷ್ಟು ಎತ್ತಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ಎತ್ತಿ ಕೌಂಟ್ ಮಾಡ್ಕೊಳ್ಳಿ. ನೀವು ಕೌಂಟ್ ಮಾಡ್ಕೊಳ್ಳಿ. ಒಂದು ವಿಷ್ಣು ಸಹಸ್ರನಾಮನೋ ಲಲಿತಾ ಸಹಸ್ರನಾಮನೋ ಏನಾದರೂ ಒಂದು ಹಾಕಿ ಇಟ್ಕೊಂಬಿಡಿ. ಇಟ್ಕೊಂಡು ಅದ್ರದ್ದು ಕೇಳ್ತಾ ನೀವು ಕೌಂಟ್ ಮಾಡ್ಕೊಂಡು ಮಾಡಿ. ಒಂದು ಸರಿಗೆ 25 ಸರಿ ಮಾಡಿ. ಈ ಥರ ನಿಮ್ಗೆ ಎಷ್ಟು ಮೇಲೆ ಎತ್ತಕ್ಕೆ ಸಾಧ್ಯನೋ ಅಷ್ಟು ಮೇಲೆತ್ತಿ. ಇದು ಆಮೇಲೆ ಇದು 2 ಕಾಲೂ ಸೇವ್ ಮಾಡ್ಕೊಳ್ಳಿ. ಆಮೇಲೆ 2 ಕಾಲು ಹೀಗೆ ಎಷ್ಟು ನಿಮಗೆ ಮೇಲೆ ಎತ್ತಕ್ಕೆ ಸಾಧ್ಯನೋ ಅಷ್ಟು ಮಾಡ್ಕೊಳ್ಳಿ. ಕೈ ಊರ್ಕೊಂಡೆ ಮಾಡಿ. ಕೈ ಬಿಟ್ಬಿಟ್ಟು ಮಾಡಿದ್ರೆ ಬ್ಯಾಲೆನ್ಸ್ ಸಿಗಲ್ಲ, ಹಾಗಾಗಿ ಕೈ ಇಟ್ಕೊಂಡೆ ಮಾಡಿ. ಆಮೇಲೆ ಕೂತ್ಕೊಂಡೆ. ನಾವು ನಿಂತ್ಕೊಂಡು ಮಾಡೋ ಎಕ್ಸಸೈಸ್ಗಳನ್ನ ನೀವು ಕೂತ್ಕೊಂಡೇ ಮಾಡ್ಬೋದು ಹೀಗೆ. ಆಮೇಲೆ ನೋಡಿ ಎಷ್ಟು ಆರಾಮ ಅನ್ಸುತ್ತೆ ಗೊತ್ತಾ. ಈ ಥರ ಎಲ್ಲ ನಾವು ನಿಂತ್ಕೊಂಡು ಮಾಡ್ತೀವಲ್ಲ, ಅದು ಕೂತ್ಕೊಂಡು ಮಾಡೋದು ಅಷ್ಟೇ, ಬೇರೆ ಏನೂ ಇಲ್ಲ. ಆಮೇಲೆ ಹಿಂದ್ಗಡೆ ಕೈ, ನಿಮ್ಗೆ ಹಿಂದ್ಗಡೆ ಕೈ ಎಷ್ಟು ಹೋಗುತ್ತೆ ಅಷ್ಟು ಮಾಡಿಕೊಂಡು ಹಿಂದೆ ಫುಲ್ಲು ಸ್ಟ್ರೆಚ್ ಮಾಡಿ. ನೋಡಿ ನಂಗಲ್ಲಿ ಬಾಗ್ಲಂಟ ತಡೀತಾ ಇದೆ. ಹಿಂದೆ ಕೈನ ಕಟ್ಕೊಂಬಿಡಿ ಹೀಗೆ. ನಾವು ಮುಂದೆ ಹೀಗೆ ಮಡಿಸ್ತೀವಲ್ಲ ಹಾಗೆ ಹಿಂದೆ ಮಡ್ಚ್ಕೊಂಬಿಡಿ. ಹಿಂದೆ ಮಡ್ಚ್ಕೊಂಡು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡಿ. ಅವಾಗ ಬೆನ್ನು ನೆಟ್ಗೆನೂ ಬರುತ್ತೆ, ಬೆನ್ನು ಕಡಿಮೆ ಆಗುತ್ತೆ. ನೋಡಿ ಸಣ್ಣದಾಗಿ ನೆಟ್ಗೆ ಬರುತ್ತೆ. ಹಾಗೆ ಕತ್ತು ನೋವು ಕಡಿಮೆ ಆಗುತ್ತೆ, ಮತ್ತು ನಮಗೆ ಬ್ಯಾಕ್ ಪೇನ್ಗೂ ಕಡಿಮೆ ಆಗುತ್ತೆ. ಈ ಥರ ಹೀಗೆ ನಾವು ಕೈ ಕಟ್ತೀವಿ, ಅದೇ ಥರ ಹಿಂದೆ ಕೈ ಕಟ್ಟಿ. ನೋಡಿ ತೋರಿಸ್ತೀನಿ. ಹೀಗೆ ಈಗ ಹಿಂದೆ ಕಟ್ಟಿ ಕಾಣಿಸ್ತಿದೆ ಅಂದ್ಕೊಳ್ತೀನಿ. ಹೀಗಿದ್ದೆ ಕೈ ಕಟ್ಟಿ ಹೀಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸ್ಟ್ರೆಚ್ ಮಾಡಿ. ಫಸ್ಟು ಕಷ್ಟ ಆಗುತ್ತೆ, ಆಮೇಲೆ ಈಸಿ ಆಗುತ್ತೆ. ಈ ಥರ ಮಾಡ್ಕೊಳ್ಳಿ. ಕೂತಲ್ಲೇ ನಾವು ಆರಾಮಾಗಿ ಮಾಡ್ಬೋದು. ನಮ್ಮನೇಲಿ ಜಾಗ ಇಲ್ಲ ಅಂತ ಒಂದ್ರ ಮೇಲೆ ಒಂದು ಚೇರ್ ಹಾಕಿದ್ದೀನಿ, 2 ಚೇರ್ ಹಾಕಿದ್ದೀನಿ. ಇಷ್ಟು ನೀವು ಕೂತಲ್ಲೇ ಎಲ್ಲ ಎಕ್ಸಸೈಸು ಮಾಡ್ಕೊಳ್ಬೋದು. ಕಪಾಲಭಾತಿ ಮಾಡ್ಕೊಳ್ಬೋದು, ಪ್ರಾಣಾಯಾಮ ಮಾಡ್ಕೊಳ್ಬೋದು, ಕೈದು ಏನು ಬೇಕಾದರೂ ಮಾಡ್ಕೊಳ್ಬೋದು, ಕಾಲ್ದು ತೋರಿಸಿದ್ನಲ್ಲ ಆ ಥರ. ಆಮೇಲೆ ಹಿಂಗೆ 1 ಕಾಲನ್ನ ಹೀಗೆ ಹಾಕ್ಕೊಳ್ಳಿ. ನಿಮ್ಗೆ ಹಾಕ್ಕೊಳಕ್ಕಾಗುತ್ತೆ ಅಂದರೆ ಮಾತ್ರ 1 ಕಾಲ್ದು ಹಾಕ್ಕೊಂಡು 1 ಕಾಲನ್ನ ಹೀಗೆ ಮಾಡಿ. ಹೀಗೆ ಆಗುತ್ತೆ ಅಂದರೆ ಮಾತ್ರ ಮಾಡಿ. ಕಷ್ಟಪಟ್ಟು ಮಾಡಬೇಡಿ. ನಿಮಗೆ ಕಷ್ಟಪಟ್ಟು ಯಾವುದೂ ಮಾಡಬೇಡಿ. ನಿಮ್ಮ ದೇಹಕ್ಕೆ ಆಗುತ್ತೆ ಅದು ಅಂದರೆ ಮಾತ್ರ ಮಾಡಿ. ಯಾವುದೇ ಆಗಲಿ
ಇವಾಗ ನಾನು ಹೇಳೋದು ಊಟದ ವಿಷಯದಲ್ಲಾಗಲಿ, ಊಟದ ವಿಷಯ ಒಬ್ರೊಬ್ರಿಗೆ ರಾಗಿ ಮುದ್ದೆ ಜೀರ್ಣ ಆಗಲ್ಲ. ರಾಗಿ ಮುದ್ದೆ ತಿಂದರೆ ಲೂಸ್ ಮೋಷನ್ ಆಗುತ್ತೆ. ಅಯ್ಯೋ ನಾನು ಸಣ್ಣ ಆಗಬೇಕಲ್ಲ ಅಂತ ಹೇಳ್ಬಿಟ್ಟು ಆರೋಗ್ಯನ ಕೆಡಿಸ್ಕೊಬೇಡಿ. ನಿಮ್ಮ ದೇಹಕ್ಕೆ ಏನು ಒಗ್ಗುತ್ತೆ, ಎಕ್ಸಸೈಸ್ ಆಗಲಿ ಊಟ ಆಗಲಿ ಅದನ್ನು ಮಾಡಿ ನಾವು ಸಣ್ಣ ಆಗಬೇಕು, ಆರೋಗ್ಯವಾಗಿರಬೇಕು. ಆಗದೆ ಇರೋದನ್ನೆಲ್ಲ ತಿಂದು ಇದು ಮಾಡ್ಕೊಳ್ಬೇಡಿ. ಆ ಕಾಲ ಆದಮೇಲೆ ಈ ಕಾಲ ಮಾಮೂಲಿ ಈ ಥರ ಮಾಡಿ. ನಿಮ್ಗೆ ಆದರೆ ಮಾತ್ರ ನಾನು ಹೇಳ್ತಾ ಇರೋದು, ಬೇರೆ ಅಲ್ಲ. ಚೇರ್ ಕೇಳಿದ್ದೀರಾ, ತುಂಬ ಜನ ಕೇಳಿದ್ದೀರಾ ನೆಲದ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ. ಈ ಥರ ನೀವು ಆರಾಮಾಗಿ ಮಾಡ್ಕೊಳ್ಬೋದು. ಈಗ ಇಟ್ಕೊಂಡು ಈಗ ಮಾಡ್ಕೊಳ್ಬೋದು, ಈಗ ಮಾಡ್ಬೋದು. ಕೂತಲ್ಲೇ ಮಾಡಿ, ಆರಾಮಾಗಿ ಕೂತಲ್ಲೇ ಮಾಡಿ. ನನಗೆ ತಿಳಿದಷ್ಟು ನಾನು ಹೇಳ್ಕೊಟ್ಟಿದ್ದೀನಿ. ಇಷ್ಟ ಆದರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಜೈ ಶ್ರೀರಾಮ್.